ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರುವುದು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಬಹಳ ಆಳವಾದ ಗ್ರಂಥದ ಬಗ್ಗೆ. ಹೌದು. ಸಾಮಾನ್ಯವಾಗಿ ಸಂಧ್ಯಾವಂದನೆ ಅಂದಾಗ ಅದೊಂದು ಕಡ್ಡಾಯವಾಗಿ ಮಾಡಬೇಕಾದ ಮಂತ್ರಗಳಿಂದ ಕೂಡಿದ ದೈನಂದಿನ ಆಚರಣೆ ಅಂತಷ್ಟೇ ನಮಗೆ ಗೊತ್ತು. ಆದರೆ ಈ ಗ್ರಂಥ ಅದಕ್ಕಿಂತ ಏನೋ ಆಳವಾದನ್ನು ಹೇಳಕ್ಕೆ ಹೊರಟಿದೆ ಅನ್ಸುತ್ತೆ. ಖಂಡಿತ. ಈ ಗ್ರಂಥಕ್ಕೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಅಂದ್ರೆ ಇದೊಂದು ಸಾಂಪ್ರದಾಯಿಕ ಚೌಕಟ್ಟಿನಲ್ಲೇ ಆ ಆಚರಣೆಯ ತಾತ್ವಿಕ ಆಳವನ್ನು ಶೋಧಿಸುವ ಒಂದು ಗಂಭೀರ ಪ್ರಯತ್ನ. ಹಾಗಿದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟ. ಈ ದೈನಂದಿನ ಆಚರಣೆಯ ಹಿಂದಿರುವ ನಿಜವಾದ ಅರ್ಥವೇನು? ಇದು ಕೇವಲ ಯಾಂತ್ರಿಕವಾಗಿ ಮಂತ್ರಗಳನ್ನು ಉಚ್ಚರಿಸುವುದಾ ಅಥವಾ ಇದೊಂದು ದೊಡ್ಡ ಆಧ್ಯಾತ್ಮಿಕ ತಂತ್ರಜ್ಞಾನವಾ? ಬನ್ನಿ, ಈ ಗ್ರಂಥದ ಸಹಾಯದಿಂದ ಇದರ ಆಳವನ್ನು ಅರಿಯಲು ಪ್ರಯತ್ನಿಸೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ಮೂಲಭೂತ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಸಂಧ್ಯಾವಂದನೆ ಅಂದ್ರೆ ಏನು? ಇದಕ್ಕೊಂದು ಸರಳ ವ್ಯಾಖ್ಯಾನ ಇದೆಯಾ? ಈ ಗ್ರಂಥದ ಪ್ರಕಾರ ಖಂಡಿತವಾಗಿಯೂ ಇದೊಂದು ಸರಳ ಪ್ರಾರ್ಥನೆಯಲ್ಲ. ಲೇಖಕರು ಇಲ್ಲಿ ಎರಡು ಬಹಳ ಮುಖ್ಯವಾದ ಪದಗಳನ್ನ ಬಳಸ್ತಾರೆ: ಆಧ್ಯಾತ್ಮಿಕ ತಪಸ್ಸು ಮತ್ತು ತಾಂತ್ರಿಕ ಕ್ರಮ. ತಪಸ್ಸು ಮತ್ತು ತಾಂತ್ರಿಕ ಕ್ರಮ. ಹೌದು. ತಪಸ್ಸು ಅಂದ್ರೆ ಅದೊಂದು ಶಿಸ್ತು, ಒಂದು ಕಮಿಟ್ಮೆಂಟ್. ತಾಂತ್ರಿಕ ಕ್ರಮ ಅಂದ್ರೆ ಅದೊಂದು ವ್ಯವಸ್ಥಿತವಾದ, ಒಂದು ನಿರ್ದಿಷ್ಟ ಫಲಿತಾಂಶವನ್ನು ಗುರಿಯಾಗಿಸಿಕೊಂಡು ವಿನ್ಯಾಸಗೊಳಿಸಲಾದ ಪ್ರೊಸೀಜರ್. ಹಾಗಾದರೆ ಇದೊಂದು ಸ್ಪಿರಿಚುವಲ್ ಟೆಕ್ನಾಲಜಿ ಇದ್ದಾಗೆ. ನಿಖರವಾಗಿ. ಒಂದು ನಿರ್ದಿಷ್ಟ ಗುರಿ ಸಾಧಿಸಲು ಬೇಕಾದ ಹಂತವಾದ ಪ್ರಕ್ರಿಯೆ. ಒಂದು ರೀತಿ ದಿನ ಜಿಮ್ಗೆ ಹೋಗಿ ದೇಹ ದಂಡಿಸುವ ಹಾಗೆ ಇದು ಮನಸ್ಸು ಮತ್ತು ಆತ್ಮವನ್ನು ದಂಡಿಸುವ ಒಂದು ದೈನಂದಿನ ವ್ಯಾಯಾಮವೇ. ಅತ್ಯುತ್ತಮ ಹೋಲಿಕೆ. ಆದರೆ ಈ ಗ್ರಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಇದರ ಮೂಲ ಉದ್ದೇಶ ವ್ಯಕ್ತಿಯ ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯನ್ನು ನಿಯಂತ್ರಿಸಿ ತನ್ನ ವ್ಯಕ್ತಿತ್ವವನ್ನ ಜಾಗೃತಗೊಳಿಸುವುದು. ಈ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ದ್ವಿಜನಿಗೆ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣನಿಗೆ ತನ್ನ ಬ್ರಾಹ್ಮಣೀಯವನ್ನು ಉಳಿಸಿಕೊಳ್ಳು ಇದು ಅತ್ಯಗತ್ಯ ಅಂತ. ಒಂದು ನಿಮಿಷ. ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲು ಅಂದಾಗ ಇಲ್ಲಿ ಬ್ರಾಹ್ಮಣ್ಯ ಅಂದರೆ ಕೇವಲ ಜಾತಿ ಸೂಚಕವೇ ಅಥವಾ ಅದೊಂದು ಸಾಧಿಸಿ ಉಳಿಸಿಕೊಳ್ಳಬೇಕಾದ ಆದರ್ಶ ಸ್ಥಿತಿಯೇ? ಬಹಳ ಮುಖ್ಯವಾದ ಪ್ರಶ್ನೆ. ಈ ಗ್ರಂಥದ ದೃಷ್ಟಿಕೋನದಲ್ಲಿ ಬ್ರಾಹ್ಮಣ್ಯ ಅನ್ನೋದು ಕೇವಲ ಜನ್ಮದಿಂದ ಬರುವ ಒಂದು ಪಟ್ಟವಲ್ಲ. ಅದೊಂದು ಜ್ಞಾನ, ಶಿಸ್ತು ಮತ್ತು ಆಚರಣೆಗಳಿಂದ ಕಾಪಾಡಿಕೊಳ್ಳಬೇಕಾದ ಒಂದು ಆಧ್ಯಾತ್ಮಿಕ ಸ್ಥಿತಿ. ಓಕೆ. ಸಂಧ್ಯಾವಂದನೆಯನ್ನು ಮಾಡದವನು ಆ ಸ್ಥಿತಿಯಿಂದ ಚ್ಯುತನಾಗುತ್ತಾನೆ, ಅಶುದ್ಧನಾಗುತ್ತಾನೆ ಮತ್ತು ಬೇರೆ ಯಾವುದೇ ವೈದಿಕ ಕರ್ಮಗಳಿಗೆ ಅನರ್ಹನಾಗುತ್ತಾನೆ ಅಂತ ಈ ಮೂಲ ಪ್ರತಿಪಾದಿಸುತ್ತೆ. ಅಂದ್ರೆ ಇದೊಂದು ತನ್ನ ಆಧ್ಯಾತ್ಮಿಕ ಯೋಗ್ಯತೆಯನ್ನು ಪ್ರತಿದಿನ ನವೀಕರಿಸಿಕೊಳ್ಳುವ ಪ್ರಕ್ರಿಯೆ. ಹೌದು, ಒಂದು ರೀತಿ ಡೈಲಿ ರಿನ್ಯೂವಲ್ ಪ್ರೊಸೆಸ್. ಸರಿ, ಈ ಆಧ್ಯಾತ್ಮಿಕ ತಂತ್ರಜ್ಞಾನದ ಕೇಂದ್ರಬಿಂದು ಯಾವುದು? ಈ ಎಲ್ಲಾ ವಿಧಿವಿಧಾನಗಳ ಹಿಂದಿನ ಪ್ರಮುಖ ಉದ್ದೇಶವೇನು? ನಿಸ್ಸಂದೇಹವಾಗಿ ಅದು ಗಾಯತ್ರಿ ಜಪ. ಈ ಗ್ರಂಥವು ನ ಗಾಯತ್ರ್ಯಾಃ ಪರಂ ಜಪ್ಯಂ ಎಂಬ ಮಾತನ್ನು ಉಲ್ಲೇಖಿಸುತ್ತೆ. ಅಂದ್ರೆ ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ ಇಲ್ಲ ಅಂತ. ಸಂಧ್ಯಾವಂದನೆಯ ಉಳಿದೆಲ್ಲ ಅಂಗಗಳು ಈ ಮುಖ್ಯವಾದ ಜಪಕ್ಕೆ ನಮ್ಮನ್ನು ಸಿದ್ಧಗೊಳಿಸುವ ಪೂರ್ವ ತಯಾರಿಗಳು. ಗಾಯತ್ರಿ ಮಂತ್ರ ಬಹಳ ಪ್ರಸಿದ್ಧ. ಆದರೆ ಅದರ ಜಪ ಯಾಕೆಷ್ಟು ಮುಖ್ಯ? ಅದರ ವಿಶೇಷತೆ ಏನು? ಅದರ ವಿಶೇಷತೆ ಇರುವುದು ಆ ಮಂತ್ರದ ಪ್ರಾರ್ಥನೆಯಲ್ಲೇ. ಅದು ಬೇರೆ ಮಂತ್ರಗಳಂತೆ ನಮ್ಗೆ ಹಣ, ಆರೋಗ್ಯ, ಶತ್ರುನಾಶ ಇಂಥದನ್ನೆಲ್ಲ ಕೇಳೋದಿಲ್ಲ. ಹೌದು. ಅದರ ಪ್ರಾರ್ಥನೆ ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಧೀಶಕ್ತಿಯನ್ನು ಪ್ರಚೋದಿಸು. ಧೀಶಕ್ತಿ. ಹೌದು. ಇಲ್ಲಿ ಧೀ ಅಂದ್ರೆ ಕೇವಲ ಬುದ್ಧಿ ಅಲ್ಲ, ಅದೊಂದು ವಿವೇಚನಾಶಕ್ತಿ, ಸರಿಯ ತಪ್ಪುಗಳನ್ನು ಗ್ರಹಿಸುವ ಸಾಮರ್ಥ್ಯ. ಆ ಭಗವಂತನೇ ನಮ್ಮ ಧೀ ಪ್ರಚೋದಕ, ನಮ್ಮ ಬುದ್ಧಿಯನ್ನೂ ಚೋದಿಸುವವನು ಅಂತ ಇಲ್ಲಿ ಭಾವಿಸಲಾಗುತ್ತೆ. ಇದು ಬಹಳ ಕುತೂಹಲಕಾರಿಯಾಗಿದೆ. ಅಂದ್ರೆ ಇದು ಉತ್ತರವನ್ನು ಕೇಳುವ ಪ್ರಾರ್ಥನೆ ಅಲ್ಲ, ಬದಲಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಕೊಡು ಅಂತ ಕೇಳುವ ಪ್ರಾರ್ಥನೆ. ನಿಖರವಾಗಿ ಜ್ಞಾನದ ಮೂಲವನ್ನೇ ಪ್ರಾರ್ಥಿಸುವುದಕ್ಕೆ ಇದು ಸಮ. ಈ ಗ್ರಂಥದ ಪ್ರಕಾರ ಆ ಭಗವಂತನನ್ನು ಧೀ ಪ್ರಚೋದಕನಾಗಿ ಉಪಾಸನೆ ಮಾಡಿದಾಗ ಅವನು ನಮಗೆ ಶ್ರೇಷ್ಠವಾದ ಧೀಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಈ ಮೂಲದಲ್ಲಿ ಆ ಧೀಶಕ್ತಿಯಿಂದ ಕೀರ್ತಿ, ಯಶಸ್ಸು, ಆಯುಸ್ಸು, ಆರೋಗ್ಯ, ಬ್ರಹ್ಮವರ್ಚಸ್ಸು ಎಲ್ಲವೂ ಸಿಗುತ್ತೆ ಅಂತನೂ ಹೇಳಲಾಗಿದೆ. ಆದರೆ ತಕ್ಷಣವೇ ಇವೆಲ್ಲವೂ ಮುಖ್ಯ ಗುರಿಯಲ್ಲ,
ಮುಖ್ಯ ಗುರಿ ಮೋಕ್ಷವನ್ನ ಪಡೆಯುವುದು ಅಂತ ಸೇರಿಸಲಾಗಿದೆ. ಇದು ಕೇಳಲು ಇವೆಲ್ಲವೂ ಕೇವಲ ಸೈಡ್ ಎಫೆಕ್ಟ್ಸ್, ಅಸಲಿ ಬಹುಮಾನ ಬೇರೆ ಇದೆ ಅನ್ನಂತಿದೆ. ಹೌದು ಹೌದು, ಈ ದೃಷ್ಟಿಕೋನ ಬಹಳ ವಿಶಿಷ್ಟವಾದದ್ದು. ಲೌಕಿಕ ಲಾಭಗಳು ಅದರ ಸಹಜವಾದ ಉಪಫಲಗಳು, ಬೈ ಪ್ರಾಡಕ್ಟ್ಸ್. ಆದ್ರೆ ಅವುಗಳಿಗಾಗಿಯೇ ಸಾಧನೆ ಮಾಡಬಾರದು. ಇದು ಇಂದಿನ ಸೆಲ್ಫ್ ಹೆಲ್ಪ್ ಜಗತ್ತಿಗೆ ಸಂಪೂರ್ಣ ವ್ಯತಿರಿಕ್ತವಾಗಿದೆ ಅಲ್ವಾ? ಖಂಡಿತ. ಇಂದು ನಾವು ಯಶಸ್ಸು, ಆರೋಗ್ಯವನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ಅದಕ್ಕಾಗಿ ಧ್ಯಾನ, ವ್ಯಾಯಾಮ ಮಾಡ್ತೀವಿ. ಆದರೆ ಈ ಗ್ರಂಥ ಹೇಳುತ್ತಿರುವುದು ಇವೆಲ್ಲವೂ ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನೆಯ ದಾರಿಯಲ್ಲಿ ಸಿಗುವ ಉಪಫಲಗಳು ಮಾತ್ರ ಅಂತ. ಹೌದು, ಇದು ದೃಷ್ಟಿಕೋನದಲ್ಲಿನ ಮೂಲಭೂತ ವ್ಯತ್ಯಾಸ. ಗುರಿ ಆಧ್ಯಾತ್ಮಿಕ ಉನ್ನತಿಯಾಗಿದ್ದಾಗ ಲೌಕಿಕ ಯಶಸ್ಸು ತಾನಾಗಿಯೇ ಹಿಂಬಾಲಿಸುತ್ತೆ ಅನ್ನೋದು ಇದರ ನಿಲುವು. ಆದರೆ ಲೌಕಿಕ ಯಶಸ್ಸನ್ನೇ ಗುರಿಯಾಗಿಸಿಕೊಂಡ್ರೆ ಆಧ್ಯಾತ್ಮಿಕ ಉನ್ನತಿ ಸಾಧ್ಯವಿಲ್ಲ ಎಂಬ ಒಂದು ಎಚ್ಚರಿಕೆಯೂ ಇಲ್ಲಿದೆ. ಸರಿ, ಈಗ ಈ ಗ್ರಂಥದಲ್ಲಿ ಇನ್ನೊಂದು ಆಶ್ಚರ್ಯಕರವಾದ ಹೋಲಿಕೆ ಇದೆ. ಸಂಧ್ಯಾವಂದನೆಯನ್ನು ದೇವಪೂಜೆಗೆ ಅಂದ್ರೆ ವಿಗ್ರಹಾರಾಧನೆಗೆ ಹೋಲಿಸಿ ಸಂಧ್ಯಾವಂದನೆಯೇ ಸುಲಭ ಸಾಧ್ಯವಾದ ಸಾಧನೆ ಅಂತ ಕರೆಯಲಾಗಿದೆ. ಹೌದು, ಇದು ಕೇಳಲು ವಿಚಿತ್ರವಾಗಿದೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಸುಲಭ, ಮನೆಯಲ್ಲಿ ಕುಳಿತು ಸಂಕೀರ್ಣವಾದ ಮಂತ್ರ ಹೇಳೋದು ಕಷ್ಟ ಅಂದ್ಕೋತೀವಿ. ಯಾಕೆ ಹೀಗೆ ಹೇಳಲಾಗಿದೆ? ಇಲ್ಲಿ ಸುಲಭ ಎಂಬ ಪದದ ಅರ್ಥವನ್ನು ನಾವು ಸರಿಯಾಗಿ ಗ್ರಹಿಸಬೇಕು. ಈ ಗ್ರಂಥದ ವಿಶ್ಲೇಷಣೆಯ ಪ್ರಕಾರ ದೇವಪೂಜೆಯಲ್ಲಿ ತಾಂತ್ರಿಕ ಸಂಕೀರ್ಣತೆ ಹೆಚ್ಚು. ವಿಗ್ರಹಕ್ಕೆ ದೇವತೆಯನ್ನು ಆವಾಹನೆ ಮಾಡುವುದು, ಷೋಡಶೋಪಚಾರ ಪೂಜೆ ಸಲ್ಲಿಸುವುದು, ಪೂಜೆಯ ನಂತರ ಮತ್ತೆ ಯಥಾಸ್ಥಾನಕ್ಕೆ ಕಳುಹಿಸುವುದು ಅಂದ್ರೆ ಪ್ರತ್ಯಾವಾಹನೆ. ಸರಿ. ಇವೆಲ್ಲಕ್ಕೂ ಹೆಚ್ಚಿನ ಕೌಶಲ್ಯ ಮತ್ತು ಜ್ಞಾನ ಬೇಕು. ಸರಿ, ಅಂದ್ರೆ ಅದೊಂದು ಹೆಚ್ಚು ಫಾರ್ಮಲ್ ಅಂಡ್ ಟೆಕ್ನಿಕಲಿ ಡಿಮ್ಯಾಂಡಿಂಗ್ ಪ್ರೊಸೀಜರ್. ಅತಿಥಿಯನ್ನು ಮನೆಗೆ ಕರೆದು ಸತ್ಕರಿಸಿ ವಾಪಸ್ ಕಳಿಸಿದ ಹಾಗೆ. ಆದರೆ ಸಂಧ್ಯಾವಂದನೆಯಲ್ಲಿ ನಮ್ಮ ಹೃದಯ ಕಮಲದಲ್ಲಿಯೇ ನಿತ್ಯ ಸನ್ನಿಹಿತನಾಗಿರುವ ಭಗವಂತನ ಮೇಲೆ ಧ್ಯಾನ ಮಾಡುವುದು ಮುಖ್ಯ. ಇಲ್ಲಿ ಹೊರಗಿನಿಂದ ಆವಾಹನೆ, ಪ್ರತ್ಯಾವಾಹನೆಯಂತಹ ಸಂಕೀರ್ಣ ಕ್ರಿಯೆಗಳಿಲ್ಲ. ಅವನು ನಮ್ಮಲ್ಲೇ ಇದ್ದಾನೆ ಎಂಬ ಅನುಸಂಧಾನದೊಂದಿಗೆ ಆರಾಧಿಸುವುದು. ಈ ದೃಷ್ಟಿಯಿಂದ ಇದು ತಾಂತ್ರಿಕವಾಗಿ ಸುಲಭ ಅಥವಾ ಸರಳ ಅಂತ ಈ ಗ್ರಂಥ ಪ್ರತಿಪಾದಿಸುತ್ತೆ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಹೇಳಿ. ಹೊರಗಿನ ವಿಗ್ರಹದ ಮೇಲೆ ಮನಸ್ಸು ನಿಲ್ಲಿಸುವುದೇ ನಮಗೆ ಕಷ್ಟ. ಹಾಗಿರುವಾಗ ನಮ್ಮೊಳಗಿನ ಕಾಣದ ದೇವರ ಮೇಲೆ ಧ್ಯಾನ ಮಾಡುವುದು ನಿಜವಾಗಿಯೂ ಸುಲಭವೇ? ಇದೊಂದು ವಿರೋಧಾಭಾಸದ ಹಾಗೆ ಕಾಣಿಸುತ್ತದೆ ಅಲ್ವೇ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಬಹುಶಃ ಇಲ್ಲಿ ಸುಲಭ ಅಂದ್ರೆ ಕಡಿಮೆ ಪ್ರಯತ್ನದ್ದು ಅಂತ ಅರ್ಥವಲ್ಲ. ಬದಲಿಗೆ ಕಡಿಮೆ ಬಾಹ್ಯ ಅವಲಂಬನೆ ಉಳ್ಳದ್ದು ಅಂತ ಇರಬಹುದು. ವಿಗ್ರಹಾರಾಧನೆಗೆ ಒಂದು ವಿಗ್ರಹ, ಪೂಜಾ ಸಾಮಗ್ರಿಗಳು, ಒಂದು ನಿರ್ದಿಷ್ಟ ಸ್ಥಳ ಬೇಕು. ಹೌದು. ಆದ್ರೆ ಸಂಧ್ಯಾವಂದನೆಗೆ ಕೇವಲ ಸಾಧಕ ಮತ್ತು ಅವನ ಸಂಕಲ್ಪ ಸಾಕು. ಇದು ಹೆಚ್ಚು ಸೆಲ್ಫ್ ಕಂಟೇನ್ಡ್ ಅಥವಾ ಸ್ವಯಂಪೂರ್ಣ ಸಾಧನೆ. ಮಾನಸಿಕವಾಗಿ ಇದು ಸವಾಲಿನದ್ದೇ ಆಗಿದ್ರೂ ಪ್ರಕ್ರಿಯೆಯ ದೃಷ್ಟಿಯಿಂದ ಇದು ಸರಳ. ಸರಿ, ನೀವು ನಮ್ಮೊಳಗಿನ ಭಗವಂತನ ಮೇಲೆ ಧ್ಯಾನಿಸುವುದು ಅಂತ ಹೇಳಿದ್ರಿ. ಈ ನಮ್ಮೊಳಗಿನ ಅನ್ನೋ ಕಲ್ಪನೆಯನ್ನ ಈ ಗ್ರಂಥ ಇನ್ನೂ ವಿಸ್ತರಿಸುತ್ತಾ ನಮ್ಮ ಶರೀರಕ್ಕೂ ಮತ್ತು ಇಡೀ ವಿಶ್ವಕ್ಕೂ ಏನಾದ್ರೂ ಸಂಬಂಧ ಕಲ್ಪಿಸುತ್ತಾ? ಖಂಡಿತ. ಇಲ್ಲಿಯೇ ಈ ಆಚರಣೆಯ ಹಿಂದಿನ ಆಳವಾದ ತತ್ವಶಾಸ್ತ್ರ ತೆರೆಕೊಳ್ಳುವುದು. ಇದನ್ನು ಅರ್ಥ ಮಾಡಿಕೊಳ್ಳಲು ಈ ಗ್ರಂಥವು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎಂಬ ಎರಡು ಪ್ರಮುಖ ಪರಿಕಲ್ಪನೆಗಳನ್ನು ಮುಂದಿಡುತ್ತೆ. ಒಂದು ನಿಮಿಷ. ಪಿಂಡಾಂಡ, ಬ್ರಹ್ಮಾಂಡ ಇವು ಕೇಳಲು ಭಾರಿ ಶಬ್ದಗಳ ಹಾಗೆ ಇವೆ. ಕೇಳುಗರಿಗಾಗಿ ಇದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಬ್ರಹ್ಮಾಂಡ ಅಂದ್ರೆ ಮ್ಯಾಕ್ರೋಕಾಸಮ್, ಅಂದ್ರೆ ಈ ಇಡೀ ವಿಶ್ವ. ಪಿಂಡಾಂಡ ಅಂದ್ರೆ ಮೈಕ್ರೋಕಾಸಮ್, ಅಂದ್ರೆ ನಮ್ಮ ವ್ಯಕ್ತಿ ಶರೀರ. ಈ ತತ್ವಶಾಸ್ತ್ರದ ಪ್ರಕಾರ ನಮ್ಮ ಶರೀರವು ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಪಿಂಡಾಂಡದಲ್ಲಿದೆ ಅನ್ನೋದಿದರ ಮೂಲ ಸೂತ್ರ. ಹಾಗಿದ್ರೆ ನಮ್ಮ ಶರೀರ ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ಮಾದರಿ ಇದ್ದ ಹಾಗೆ. ನಮ್ಮೊಳಗೆ ನಕ್ಷತ್ರಗಳು, ಗ್ಯಾಲಕ್ಸಿಗಳು ಇವ್ಯಾ? ಪರಮಾತ್ಮನ ಶರೀರವೇ ಬ್ರಹ್ಮಾಂಡವಾದರೆ ಜೀವಾತ್ಮನ ಶರೀರವೇ ಪಿಂಡಾಂಡ. ಈ ಎರಡರ ನಡುವೆ ಒಂದು ಅವಿನಾಭಾವ ಸಂಬಂಧವಿದೆ. ಸರಿ. ಈ ಬೃಹತ್ ತಾತ್ವಿಕ ಕಲ್ಪನೆಗೂ ಮತ್ತು ಕೈಯಲ್ಲಿ ನೀರು ಹಾಕಿಕೊಳ್ಳುವ ಆಚಮನದಂತಹ ಸಣ್ಣ ಕ್ರಿಯೆಗೂ ಏನು ಸಂಬಂಧ? ಇಲ್ಲಿಯೇ ಇದರ ಸೌಂದರ್ಯ ಇರೋದು. ಸಂಧ್ಯಾವಂದನೆಯಲ್ಲಿ ಬರುವ ಆಚಮನ, ಪ್ರಾಣಾಯಾಮ
ಮಾರ್ಜನದಂತಹ ಕ್ರಿಯೆಗಳು ಕೇವಲ ದೈಹಿಕ ಶುದ್ಧೀಕರಣವಲ್ಲ. ಓ, ಅವು ವ್ಯಕ್ತಿಗೆ ತನ್ನ ಪಿಂಡಾಂಡ ಅಂದ್ರೆ ತನ್ನ ಶರೀರ ಮತ್ತು ಪ್ರಾಣಶಕ್ತಿಯ ಅರಿವನ್ನು ಪಡೆಯಲು ಸಹಾಯ ಮಾಡುವ ತಂತ್ರಗಳು. ಉದಾಹರಣೆಗೆ ಪ್ರಾಣಾಯಾಮ. ಅದು ನಮ್ಮೊಳಗಿನ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವ ಮತ್ತು ಅರಿಯುವ ಒಂದು ಸಾಧನ. ಹೀಗೆ ತನ್ನ ಪಿಂಡಾಂಡದ ಅರಿವಾದಾಗ ಬ್ರಹ್ಮಾಂಡದ ಮತ್ತು ಆ ಮೂಲಕ ಭಗವಂತನ ಅರಿವು ಸಾಧ್ಯವಾಗುತ್ತೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವುದರ ಮೂಲಕವೇ ಪರಮಾತ್ಮನನ್ನು ಅರಿಯುವ ಒಂದು ವೈಜ್ಞಾನಿಕ ದಾರಿ. ಹೌದು. ತನ್ನ ಶರೀರವನ್ನೇ ಒಂದು ಪ್ರಯೋಗಾಲಯ ಮಾಡಿಕೊಂಡು ಸತ್ಯವನ್ನು ಅರಿಯುವ ಪ್ರಯತ್ನ, ಇದು ಕೇವಲ ಒಂದು 15 ನಿಮಿಷದ ದೈನಂದಿನ ಆಚರಣೆಯಾಗಿ ಉಳಿಯುವುದಿಲ್ಲ. ಇದು ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸುವಂತಿದೆ. ಬಹುತೇಕವಾಗಿ ಹೌದು. ಅದಕ್ಕಾಗಿಯೇ ಈ ಗ್ರಂಥವು ಸಂಧ್ಯಾವಂದನೆಯನ್ನು ಜೀವನದ 4 ಪುರುಷಾರ್ಥಗಳಿಗೆ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು 4 ಆಶ್ರಮಗಳಿಗೆ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಗಳಿಗೆ ಜೋಡಿಸುತ್ತೆ. ಓಕೆ, ಹಾಗಿದ್ದರೆ ಇದೊಂದು ಕೇವಲ ದೈನಂದಿನ ಆಚರಣೆಯಾಗಿ ಉಳಿಯುವುದಿಲ್ಲ. ಇದು ಇಡೀ ಜೀವನದ ನಕ್ಷೆಯ ಭಾಗವಾಗುತ್ತದೆ. ಇದನ್ನು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಉದಾಹರಣೆಗೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾರ್ಥಿಗೆ ಜ್ಞಾನ ಸಂಪಾದನೆಗೆ ಬೇಕಾದ ಏಕಾಗ್ರತೆ ಮತ್ತು ಶಿಸ್ತನ್ನು ಸಂಧ್ಯಾವಂದನೆ ನೀಡುತ್ತೆ. ಸರಿ. ಇನ್ನು ಗೃಹಸ್ಥಾಶ್ರಮ, ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಜವಾಬ್ದಾರಿ, ವೃತ್ತಿಯ ಒತ್ತಡಗಳಲ್ಲಿ ಮುಳುಗಿರುತ್ತಾನೆ. ಆಗ ಸಂಧ್ಯಾವಂದನೆ ಕೇವಲ ಒಂದು ಪೂಜೆಯಾಗದೆ ದಿನಕ್ಕೆ 3 ಬಾರಿ ತನ್ನ ಆಧ್ಯಾತ್ಮಿಕ ಕೇಂದ್ರಕ್ಕೆ ಮರಳುವ ಒಂದು ರೀಸೆಟ್ ಬಟನ್ ರೀತಿ ಕೆಲಸ ಮಾಡುತ್ತೆ. ರೀಸೆಟ್ ಬಟನ್. ಇದು ಅವನನ್ನು ಲೌಕಿಕ ಜಂಜಾಟಗಳಲ್ಲಿ ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತೆಯಂತೆ ಈ ಗ್ರಂಥ ಸೂಚಿಸುತ್ತೆ. ಇದು ಇಂದಿನ ಕಾರ್ಪೊರೇಟ್ ಜಗತ್ತಿನ ಮೈಂಡ್ಫುಲ್ನೆಸ್ ಬ್ರೇಕ್ ತರ ಇದೆಯಲ್ಲ? ಒಂದು ರೀತಿಯಲ್ಲಿ ಹೌದು. ಇನ್ನು ವಾನಪ್ರಸ್ಥದಲ್ಲಿ ಲೌಕಿಕ ಬಂಧನಗಳಿಂದ ನಿಧಾನವಾಗಿ ದೂರವಾಗಿ ಮೋಕ್ಷಕ್ಕಾಗಿ ಪ್ರಯತ್ನಿಸಲು ಬೇಕಾದ ಮನೋಬಲ ಮತ್ತು ಏಕಾಗ್ರತೆಯನ್ನು ಇದು ಒದಗಿಸುತ್ತೆ. ಹೀಗೆ ಈ ಸಂಪೂರ್ಣ ಜೀವನ ಪಯಣಕ್ಕೆ ಸಂಧ್ಯಾವಂದನೆ ಒಂದು ನಿರಂತರವಾದ ಅಡಿಪಾಯದಂತೆ ಕೆಲಸ ಮಾಡುತ್ತೆ. ಇದರ ಅಂತಿಮ ಗುರಿ ಈ ಮೂಲದಲ್ಲಿ ಹೇಳಿರುವಂತೆ ನಮ್ಮನ್ನು ಬಂಧಿಸುವ ಸಾತ್ವಿಕ, ರಾಜಸ, ತಾಮಸ ಗುಣಗಳ ಪ್ರಭಾವದಿಂದ ಬಿಡುಗಡೆ ಹೊಂದುವುದು. ಸರಿ. ಇಷ್ಟೆಲ್ಲ ತತ್ವಶಾಸ್ತ್ರದ ನಂತರ ಆಚರಣೆಯ ಸ್ವರೂಪದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಈ ಗ್ರಂಥದಲ್ಲಿನ ವಿಷಯ ಸೂಚಿಯನ್ನು ನೋಡಿದರೆ ಲಘು ಸಂಧ್ಯಾವಂದನೆಯಲ್ಲಿ 12 ಮುಖ್ಯ ಹಂತಗಳನ್ನು ಪಟ್ಟಿ ಮಾಡಲಾಗಿದೆ. ಇದು ಬಹಳ ವ್ಯವಸ್ಥಿತವಾಗಿ ಕಾಣುತ್ತೆ. ಹೌದು. ಆಚಮನದಿಂದ ಶುರುವಾಗಿ ಪ್ರಾಣಾಯಾಮ, ಸಂಕಲ್ಪ, ಮಾರ್ಜನ, ಅರ್ಘ್ಯಪ್ರದಾನ, ಗಾಯತ್ರಿ ಜಪ, ಉಪಸ್ಥಾನ ಮತ್ತು ಕೊನೆಗೆ ಕೃಷ್ಣಾರ್ಪಣ ಹೀಗೆ ಸಾಗುತ್ತೆ. ಪ್ರತಿಯೊಂದು ಹಂತಕ್ಕೂ ಅದರದೇ ಆದ ಮಂತ್ರ ಮತ್ತು ಅರ್ಥವಿದೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಅರ್ಘ್ಯಪ್ರದಾನವನ್ನೇ ತೆಗೆದುಕೊಳ್ಳಿ. ಸೂರ್ಯನಿಗೆ ನೀರನ್ನು ಅರ್ಪಿಸುವ ಈ ಕ್ರಿಯೆ ಕೇವಲ ಒಂದು ಸಂಕೇತವಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಂದೇಹ ಎಂಬ ರಾಕ್ಷಸರು ಸೂರ್ಯನನ್ನು ತಡೆಯಲು ಪ್ರಯತ್ನಿಸುತ್ತಾರಂತೆ. ಹೌದಾ? ಹೌದು. ಅವರಿಗೆ ಪ್ರತಿಯಾಗಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ನೀರನ್ನು ವಜ್ರಾಯುಧದಂತೆ ಬಳಸಿ ಅವರನ್ನು ಓಡಿಸುವುದು ಇದರ ಉದ್ದೇಶ ಅಂತ ಹೇಳಲಾಗುತ್ತೆ. ಇದು ಕೇಳಲು ಪೌರಾಣಿಕ ಕಥೆಯಂತಿದೆ. ಇದರ ಆಧ್ಯಾತ್ಮಿಕ ಅರ್ಥವೇನಿರಬಹುದು? ಇಲ್ಲಿ ಸೂರ್ಯ ಜ್ಞಾನದ ಸಂಕೇತ. ಓಕೆ. ಮಂದೇಹ ರಾಕ್ಷಸರು ನಮ್ಮೊಳಗಿನ ತಮಸ್ಸು, ಆಲಸ್ಯ, ಅಜ್ಞಾನದ ಸಂಕೇತ. ಪ್ರತಿದಿನ ಜ್ಞಾನದ ಉದಯವನ್ನು ತಡೆಯುವ ನಮ್ಮೊಳಗಿನ ಈ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡುವುದೇ ಅರ್ಘ್ಯಪ್ರದಾನದ ಆಂತರಿಕ ಅರ್ಥವಾಗಿರಬಹುದು. ಅದ್ಭುತ. ಹೀಗೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಬಾಹ್ಯ ಮತ್ತು ಒಂದು ಆಂತರಿಕ ಅರ್ಥವಿದೆ. ಇದು ಈ ಗ್ರಂಥದ ಇನ್ನೊಂದು ವೈಶಿಷ್ಟ್ಯಕ್ಕೆ ನಮ್ಮನ್ನು ತರುತ್ತೆ. ಇದನ್ನು 2 ಸಂಪುಟಗಳಾಗಿ ವಿಂಗಡಿಸಲಾಗಿದೆ ಅಂತ ನೀವು ಹೇಳಿದ್ರಿ. ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ. ಇದರ ಮಹತ್ವವೇನು? ಇದು ಈ ಗ್ರಂಥದ ಅತ್ಯಂತ ಪ್ರಮುಖವಾದ ರಚನೆ. ಮೊದಲ ಸಂಪುಟವಾದ ಭಕ್ತಿಯುಕ್ತ ಕರ್ಮಯೋಗ ಏನು ಮಾಡಬೇಕು ಮತ್ತು ಅದರ ಮಂತ್ರಾರ್ಥ ಏನು ಅಂತ ಹೇಳುತ್ತೆ. ಅಂದ್ರೆ ಒಂದು ಪ್ರಾಕ್ಟಿಕಲ್ ಗೈಡ್. ಹೌದು. ಸರಿ. ಇದು ಒಂದು ಹೌ ಟು ಮ್ಯಾನ್ಯುಯಲ್ ಇದ್ದ ಹಾಗೆ. ಹೌದು. ಆದರೆ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ ಅದು ವೈ ಟು ಮತ್ತು ಹೌ ಟು ಥಿಂಕ್ ವೈಲ್ ಡೂಯಿಂಗ್. ಓಹೋ. ಇದು ಕ್ರಿಯೆಯ ಹಿಂದಿನ ಅನುಸಂಧಾನ ಅಂದ್ರೆ ಚಿಂತನೆ ಮತ್ತು ತತ್ವದ ಬಗ್ಗೆ ಹೇಳುತ್ತೆ.
ಅಂದ್ರೆ ಒಂದು ಕ್ರಿಯೆಯನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವ ಭಾವನೆ ಇರಬೇಕು, ಅದರ ತಾತ್ವಿಕ ಹಿನ್ನೆಲೆ ಏನು, ಅದು ಪಿಂಡಾಂಡ ಬ್ರಹ್ಮಾಂಡದೊಂದಿಗೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ವಿವರಿಸತ್ತೆ. ಅಂದ್ರೆ ಕೇವಲ ಯಾಂತ್ರಿಕವಾಗಿ ಕರ್ಮ ಮಾಡೋದಲ್ಲ, ಅದನ್ನು ಸಂಪೂರ್ಣ ಅರಿವಿನಿಂದ ಜ್ಞಾನಪೂರ್ವಕವಾಗಿ ಮಾಡಬೇಕು ಎನ್ನುವುದೇ ಇದರ ಒಟ್ಟು. ಕ್ರಿಯೆ ಮತ್ತು ಜ್ಞಾನ ಎರಡೂ ಸೇರಿದಾಗ ಮಾತ್ರ ಆ ಆಚರಣೆ ಪರಿಪೂರ್ಣವಾಗುತ್ತದೆ. ನಿಖರವಾಗಿ ಜ್ಞಾನವಿಲ್ಲದ ಕರ್ಮ ಕುರುಡು, ಕರ್ಮವಿಲ್ಲದ ಜ್ಞಾನ ಕುಂಟು ಎಂಬಂತೆ ಇವೆರಡರ ಸಮನ್ವಯವೇ ಸಾಧನೆಯನ್ನು ಸಫಲಗೊಳಿಸುತ್ತೆ ಅನ್ನೋದು ಈ ಗ್ರಂಥದ ಸಾರ. ಹಾಗಾದ್ರೆ ಈ ನಮ್ಮ ಇವತ್ತಿನ ಚರ್ಚೆಯನ್ನ ಒಟ್ಟುಗೂಡಿಸುವುದಾದರೆ, ಸಂಧ್ಯಾವಂದನೆಯ ಅಂತರಂಗ ಎಂಬ ಈ ಗ್ರಂಥವು ಸಂಧ್ಯಾವಂದನೆಯನ್ನು ಕೇವಲ ಒಂದು ಆಚರಣೆಯಾಗಿ ನೋಡದೆ, ಅದೊಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬಹಳ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾದ ಒಂದು ಸಮಗ್ರ ಆಧ್ಯಾತ್ಮಿಕ ತಂತ್ರಜ್ಞಾನ ಅಂತ ಪರಿಚಯಿಸುತ್ತೆ. ಹೌದು, ಇದು ಜೀವಾತ್ಮನನ್ನು ಪರಮಾತ್ಮನೊಂದಿಗೆ, ಪಿಂಡಾಂಡವನ್ನು ಬ್ರಹ್ಮಾಂಡದೊಂದಿಗೆ ಸಂಪರ್ಕಿಸುವ ಒಂದು ದೈನಂದಿನ ಅಭ್ಯಾಸ. ಏನು ಮಾಡಬೇಕು ಎನ್ನುವುದರ ಜೊತೆಗೆ ಯಾಕೆ ಮಾಡಬೇಕು ಮತ್ತು ಅದನ್ನು ಮಾಡುವಾಗ ಏನನ್ನು ಚಿಂತಿಸಬೇಕು ಎಂಬ ಅರಿವನ್ನು ನೀಡುವುದೇ ಇದರ ನಿಜವಾದ ವೈಶಿಷ್ಟ್ಯ. ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ, ಅದೊಂದು ದೈನಂದಿನ ಆತ್ಮ ಅನ್ವೇಷಣೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆ. ನಮ್ಮ ಶರೀರ ಮತ್ತು ಪ್ರಜ್ಞೆಯೇ ಒಂದು ಪಿಂಡಾಂಡ ಅಥವಾ ಮೈಕ್ರೋಕಾಸಮ್, ಅಂದ್ರೆ ಬ್ರಹ್ಮಾಂಡದ ಒಂದು ಪುಟ್ಟ ಪ್ರತಿರೂಪ ಅಂತ ಈ ಮೂಲ ಹೇಳುತ್ತೆ. ಹೌದು. ಈ ದೃಷ್ಟಿಕೋನವನ್ನು ನಾವು ನಮ್ಮ ದಿನನಿತ್ಯದ ಬೇರೆ ಕೆಲಸಗಳಿಗೆ ಅನ್ವಯಿಸಿದ್ರೆ ಏನಾಗಬಹುದು? ಉದಾಹರಣೆಗೆ, ನಾವು ಅಡಿಗೆ ಮಾಡುವಾಗ ಬೇರೆ ಬೇರೆ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಒಂದು ಹೊಸ ಖಾದ್ಯವನ್ನು ಸೃಷ್ಟಿಸುತ್ತೇವೆ. ಹೌದು. ಇದು ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಸೇರಿ ಹೊಸ ಸೃಷ್ಟಿಯಾಗುವ ಪ್ರಕ್ರಿಯೆಯ ಒಂದು ಸಣ್ಣ ಪ್ರತಿರೂಪವಾಗಿರ್ಬೋದೇ? ಒಮ್ಮೆ ಯೋಚಿಸಿ.